ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಬನ್ನಿ ಇವತ್ತು ಈಜಿಪುರಕ್ಕೆ ಹೋಗೋಣ. ಈಜಿಪುರದಲ್ಲೇ ವಿಷ್ಣುಮೂರ್ತಿನ ನೋಡ್ಕೊಂಡು ಬರೋಣ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕೆ ಈ ಟೆಂಪಲ್ಗೆ, ಈ ವಿಗ್ರಹಕ್ಕೆ ತುಂಬಾನೇ ಹಿಸ್ಟರಿ ಇದೆ. ಬನ್ನಿ ಹೋಗ್ತಾ ಹೇಳ್ತೀನಿ. ಹೊಸ್ದಾಗೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ. ಬನ್ನಿ. ಇದು ಕನ್ನಡ ಚಾನೆಲ್ ಬ್ರೋ. ಈ ಪ್ಲೇಸ್ ಇರೋದು ಬಂದ್ಬಿಟ್ಟು ಈಜಿಪುರ, ಬೆಂಗಳೂರು. ಈ ದೇವಸ್ಥಾನದ ಹೆಸರು ಕೋದಂಡರಾಮ ಟೆಂಪಲ್. ಈಜಿಪುರ ಅಂದ್ರೆ ನೀವು ಗೂಗಲ್ ಅಲ್ಲೇ ಇಲ್ಲಿ ಕರ್ಕೊಂಡು ಬಂದ್ಬಿಡುತ್ತೆ ನೀಟಾಗಿ. ಇಲ್ಲಿ ಮಹಾವಿಷ್ಣು ನಾವು ಸ್ಟ್ಯಾಚು ನೋಡ್ಲಿಕ್ಕೆ ಬಂದಿದ್ದೀವಿ. ಈ ಮಹಾವಿಷ್ಣು ಸ್ಟ್ಯಾಚು ಬಗ್ಗೆ ಹೇಳಬೇಕಾದ್ರೆ, ಈ ಸ್ಟ್ಯಾಚುನ ತಮಿಳ್ನಾಡಿಂದ ತಗೊಂಡು ಬಂದಿದ್ದಾರೆ. ಈ ಸ್ಟೋನು ಸಿಂಗಲ್ ಸ್ಟೋನ್. ಇದು 108 ಅಡಿ ಎತ್ತರ ಇರುತ್ತೆ. ಈ ಸ್ಟ್ಯಾಚು 420 ಟನ್ನುಗಳಷ್ಟು ಭಾರ ಇರುತ್ತೆ. ಇಮ್ಯಾಜಿನ್ ಮಾಡಿ, ತಮಿಳ್ನಾಡಿಂದ ಬೆಂಗಳೂರು ತರಬೇಕಾದ್ರೆ ಸುಮಾರು ಬ್ರಿಡ್ಜ್ಗಳು ಬರುತ್ತೆ, ಸಣ್ಣ ರೋಡ್ಗಳು ಬರುತ್ತೆ. ಅದನ್ನೆಲ್ಲ ಡ್ಯಾಮೇಜ್ ಮಾಡಿ ಮತ್ತೆ ಅವರಿಗೆ ಪೆನಾಲ್ಟಿ ಕಟ್ಟಿ ಇಲ್ಲಿಗಂಟ ತಲುಪಿದೆ. ತುಂಬಾನೇ ಹಾರ್ಡ್ ವರ್ಕ್ ಇದೆ ಈ ಸ್ಟ್ಯಾಚ್ಯೂನ ಇಲ್ಲಿ ತಗೊಂಡು ಬರಲಿಕ್ಕೆ. ನಾಟ್ ಎ ಸಿಂಪಲ್. ಅಷ್ಟು ಕಷ್ಟಪಟ್ಟಿದ್ದಕ್ಕೇ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಏನಕ್ಕಂದರೆ, ಏನೇ ಕೆಲಸ ನಾವು ಕಷ್ಟಪಡ್ದಾನೆ ಅದು ಬರೋದಿಲ್ಲ. ಇದನ್ನು ಅಷ್ಟೇನೆ. ಈ ಸ್ಟ್ಯಾಚು ತರಲಿಕ್ಕೆ ತುಂಬಾನೇ ಹಾರ್ಡ್ ವರ್ಕ್ ಇದೆ. ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಸರ್, ನಿಮಗೆಲ್ಲ. ಈ ಸ್ಟ್ಯಾಚುನ ತಗೊಂಡು ಬರಲಿಕ್ಕೆ ಲಾರಿ ಎಷ್ಟಿರ್ಬೋದು ಒಂದ್ಸಲ ಇಮ್ಯಾಜಿನ್ ಮಾಡಿ. 240 ವೀಲ್ಸ್, ಟೈರುಗಳಿತ್ತು. ಅದಕ್ಕೆ ಮಣ್ಣು ರೋಡಲ್ಲಿ ಹೋದ್ರೆ ಹಂಗೆ ಒಳಕ್ಕೆ ಹೋಗ್ತಾ ಇತ್ತು. ಅಷ್ಟು ರಿಸ್ಕ್ ಇತ್ತು. ಟ್ರಾವೆಲ್ ಮಾಡೋದೇ ನಾಟ್ ಎ ಸಿಂಪಲ್. 10 ಕಿಲೋಮೀಟರ್ 5 ಕಿಲೋಮೀಟರ್ ಒಂದೊಂದು ದಿವಸ ಅಲ್ಲೆಲ್ಲೇ ಇರುತ್ತೆ. 2 ದಿನ 3 ದಿನ, 1 ತಿಂಗಳಗಟ್ಲೆನೂ ಒಂದೊಂದು ಜಾಗದಲ್ಲೇ ಹಾಗೆ ಇತ್ತು. ಪರ್ಮಿಷನ್ ಬೇಕು, ಹಲವಾರು ಥರದ ರೂಲ್ಸು ರೆಗ್ಯುಲೇಷನ್ಸ್ ಅವನ್ನೆಲ್ಲ ಪಾರ್ ಮಾಡಿ ಇಲ್ಲಿ ಗಂಟ, ಬೆಂಗಳೂರು ಗಂಟನೂ ತಲುಪಿದೆ. ತುಂಬ ಬ್ಯೂಟಿಫುಲ್ಲು. ಇಲ್ಲಿಗೆ ಬರ್ಲಿಕ್ಕಂತೂ ತುಂಬಾ ರಿಸ್ಕಿಂದ ಬಂದಿದೆ. ನಾವು ಮನೆಯಿಂದ ಈ ಟೆಂಪಲ್ನ ಹೋಗಿ ನೋಡಲಿಕ್ಕೆ ಏನೂ ರಿಸ್ಕ್ ಇಲ್ಲ, ಆರಾಮಾಗಿ ಬರ್ಬೋದು. ನೀವು ಈ ಸರೌಂಡಿಂಗ್ ಬಂದಾಗ ಮಸ್ಟ್ ಆ್ಯಂಡ್ ಶೂರ್ ವಿಸಿಟ್ ಮಾಡಿ ಈ ಟೆಂಪಲ್ನ. ನೋಡಿದ್ರಲ್ವಾ ವಿಷ್ಣುಮೂರ್ತಿ? ತುಂಬ ಬ್ಯೂಟಿಫುಲ್ ಆಗಿದೆ. ನಿಮಗೆ ಇಷ್ಟ ಆಯ್ತಾ? ಇಷ್ಟವಾದರೆ ನೋಡಿಬಿಟ್ಟು ಹಾಗೆ ಹೋಗಬೇಡಿ. ಹಾಗೆ ಹೋದರೆ ನಮಗೆ ಮೋಟಿವೇಶನ್ ಬರಲ್ಲ. ತುಂಬ ಜನ ಹಾಗೆ ಹೋಗ್ತಿದ್ದೀರಾ. ಅದಕ್ಕೆ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್.